ಈಗ ನಂದು ಸೀರಿಯಲ್ ನಂಬರು ಮತಪೆಟ್ಟಿಗೆಯಲ್ಲಿ ನಂಬರ್ 1 ಬರಬೇಕು ಅಂತ ಹೇಳಿ ನನ್ನ ನಿರೀಕ್ಷೆ ಇತ್ತು. ಕಾರಣ ಏನಪ್ಪಾ ಅಂದ್ರೆ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷಗಳಾದ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಕಾಂಗ್ರೆಸ್ಗಿನ್ನ ನಮ್ಮದು 3ನೇ ರಾಷ್ಟ್ರೀಯ ಪಕ್ಷವಾಗಿ ದೇಶದಲ್ಲಿದೆ. ಆ ಕಾರಣಕ್ಕೋಸ್ಕರ ನಂದು ಸೀರಿಯಲ್ ನಂಬರ್ 1 ಬರಲೇಬೇಕಾಗಿತ್ತು. ಆಮೇಲೆ ಹೆಸರಲ್ಲಿ ತಗೊಂಡ್ರು ಸಹ ನಂದು ನಂಜುಂಡಸ್ವಾಮಿ ಅವ್ರದ್ದು ನಿಕ್ಕಿಲ್ಲು, ಅಲ್ಲೂ ಸಹ ನಂದು ಮೊದಲು ಬರಲೇಬೇಕಾಗಿತ್ತು. ಯಾವ ಕಾರಣದಿಂದ ಮತಪೆಟ್ಟಿಗೆಯಲ್ಲಿ ಬ್ಯಾಲೆಟ್ ಬಾಕ್ಸಲ್ಲಿ ಯಾವ ಕಾರಣದಿಂದ ನನ್ನ ನಂಬರ್ 2ಗೆ ತಂದವ್ರೆ ಅಂತೇಳಿ ಸಮಜಾಯಿಸಿ ಕೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಈಗ ಸಂಬಂಧಪಟ್ಟಂಥ ಚುನಾವಣಾಧಿಕಾರಿಗಳಿಗೆ ಇದರ ಬಗ್ಗೆ ಮನವಿ ಕೊಡ್ತಾ, ಮತ್ತು ಸಂಜೀವ್ ಕುಮಾರ್ ಸಾಹೇಬರು ಕರ್ನಾಟಕ ಚುನಾವಣಾಧಿಕಾರಿಗಳು ಇಲ್ಲಿ ಬಂದವರೆ, ಅವ್ರಿಗೂ ಕೂಡ ಈಗ ನಾನು ನನ್ನ ದೂರನ್ನು ಕೊಟ್ಟು ನನಗೆ ಅನ್ಯಾಯ ಆಗಿರೋದನ್ನ ಸರಿ ಮಾಡಿಕೊಳ್ಳಿ ಅಂತ ಕೇಳಲಿಕ್ಕೆ ಬಂದಿದ್ದೀನಿ. ಇದು ನನಗೆ ಗೋಲ್ಮಾಲು ಅಥವಾ ಟೆಕ್ನಿಕಲಾಗಿ ಏನು ಅಂತ ನನಗಿನ್ನೂ ಸ್ಪಷ್ಟ ಆಗದೆ ಇರೋದ್ರಿಂದ ಯಾರ ಮೇಲೂ ನಾನು ಆರೋಪ ಮಾಡೋಕ್ಕೆ ಹೋಗಲ್ಲ. ಸತ್ಯಾಸತ್ಯತೆಯನ್ನು ಇಲ್ಲಿ ತಿಳಿದು ಟೆಕ್ನಿಕಲಾಗಿ ಏನಾಗಿದೆ ಅಂತ ತಿಳಿದು ಆನಂತರ ನಾನು ಯಾರು ಇದು ಕೊನೆ ಅಂತೇಳಿ ಪ್ರತಿಕ್ರಿಯಿಸ್ತೀನಿ. ನಾನು ಸಂಜೀವ್ ಕುಮಾರ್ ಅವರು ಬಂದಿದ್ದಾರೆ ರಾಜ್ಯ ಇಲ್ಲಿ ಚುನಾವಣಾಧಿಕಾರಿ ಮೇಲೆ ಯಾತಕ್ಕೆ ನನಗೆ ಈ ಥರ ಮಾಡಿದ್ದಾರೆ, ಇಲ್ಲಿ ಚುನಾವಣಾಧಿಕಾರಿ ಮೇಲೆ ಯಾತಕ್ಕೆ ನನಗೆ ಹಿಂಗೆ ಮಾಡಿದ್ದಾರೆ, ಇದು ಟೆಕ್ನಿಕಲ್ ಆಗಿ ಏನು, ನನ್ನ ಹೆಸರನ್ನ ಯಾಕೆ ನಂಬರ್ 1 ಕೈ ಬಿಟ್ಟಿದ್ದೀರಿ ಅಂತೇಳಿ ನಾನು ಅದನ್ನ ಈಗ ಪ್ರಶ್ನೆ. ಎಸ್, ಈ ಬಗ್ಗೆ ಏನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ಮಂಡ್ಯ ರಾಜಕಾರಣ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರ್ತಾ ಇದೆ. ಇದೆಲ್ಲದರ ನಡುವೆ ಹಲವು ಗೊಂದಲಗಳು, ಪ್ರಮುಖವಾಗಿ ಡಿಸಿಯನ್ನೇ ಸುತ್ತುವರೆದಿರುವಂತಹದ್ದು. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಭವನ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ವಿಷಯಕ್ಕೆ ಮಂಡ್ಯ ರಾಜಕಾರಣ ಸುದ್ದಿ ಆಗ್ತಾನೆ ಇದೆ. ಮತ್ತೆ ನಿನ್ನೆ ನಿಖಿಲ್ ಅವರ ನಾಮಪತ್ರ ಪರಿಶೀಲನೆ ವಿಡಿಯೋಗೆ ಸಂಬಂಧಪಟ್ಟಂತೆ ಬಹಳಷ್ಟು ಈಗಾಗಲೇ ಮಂಡ್ಯ ರಾಜಕಾರಣದಲ್ಲಿ ಆ ವಿಡಿಯೋ ವಾರ್ ಒಂದು ಸದ್ದು ಮಾಡ್ತಿರತಕ್ಕಂಥದ್ದು. ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಕೂಡ ನೇರವಾಗಿ ಮಂಡ್ಯ DC ಮಂಜುಶ್ರೀ ಅವರ ವಿರುದ್ಧ ಆರೋಪ ಮಾಡಿರುವಂಥದ್ದು. ಇವರು ಕುಮಾರಸ್ವಾಮಿ ಅವರ ಜೊತೆ ಸೇರ್ಕೊಂಡು ಒಂದು ಗೋಲ್ಮಾಲ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ರು. ಮತ್ತೊಂದು ಗೋಲ್ಮಾಲ್ ಆರೋಪ ಮಂಡ್ಯ DC ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥದ್ದು. ಅದು ಕೂಡ ಮಂಡ್ಯದ BSP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ನಂಜುಂಡಸ್ವಾಮಿ ಅವರು ಕೂಡ ಈಗಾಗಲೇ ಮಂಡ್ಯ DC ವಿರುದ್ಧ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ಈಗ BSP ಅಭ್ಯರ್ಥಿಯಾದಂತಹ ನಂಜುಂಡೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಏನ್ ಸಮಸ್ಯೆ ಆಗಿದೆ ಸರ್? ಏನ್ ಆರೋಪ ನೇರವಾಗಿ ನೀವು ಚುನಾವಣಾಧಿಕಾರಿ ಮೇಲೆ ಮಾಡ್ತಾ ಇದ್ದೀರಾ? ಈಗ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ. ಅಫಿಷಿಯಲ್ ಆಗಿ ನಾವಿನ್ನೂ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ಮೇಲೆ ನಿಮ್ಗೆ ಅನ್ಯಾಯ ಆಗಿದ್ರೆ ನಮಗೆ ಕೇಳಿ ಅಂತ ಹೇಳಿ ಹೇಳಿದ್ದಾರೆ ಇವರು. ಅಲ್ಲ ನಂಜುಂಡಸ್ವಾಮಿ ಅವರು, ಏನ್ ಅನ್ಯಾಯ ಆಗಿದೆ ಅಂತ ಇಲ್ಲಿ ಇವಾಗ ನೀವು ಒಂದು ಹೇಳಿಕೆನ ಕೊಟ್ಟಿದ್ರಿ ಹೆಸರಿನ ಬಗ್ಗೆ ಹಾಗೂ ಕ್ರಮ ಸಂಖ್ಯೆ ಬಗ್ಗೆ. ಯಾಕೆ ನಿಮ್ಮ ಅಸಮಾಧಾನ? ಈಗ ನನಗೆ ನಮ್ದು ಭಾರತ ದೇಶದಲ್ಲಿ 3ನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಬಹುಜನ ಸಮಾಜ ಪಕ್ಷ, 3ನೇ ಅತಿ ದೊಡ್ಡ ರಾಜಕೀಯ ಪಕ್ಷ. ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡು ಮಂಡ್ಯ ಕ್ಷೇತ್ರದಲ್ಲಿ ಇಲ್ಲದೆ ಇರುವುದರಿಂದ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿನ ನಂಬರ್ 1 ಸ್ಥಾನಕ್ಕೆ ತರಬೇಕಾಗಿತ್ತು ಇವರು. ಮಾಧ್ಯಮದಲ್ಲಿ ಎಲ್ಲ ನೋಡಿದಾಗ ನಂದು 2ನೇ ಸ್ಥಾನದಲ್ಲಿತ್ತು. ಅದಕ್ಕೆ ನನಗೆ ಬೇಸರ ಆಗಿ ಯಾಕೆ ಹಿಂಗಾಯ್ತು ಅಂತ ಹೇಳಿ ಈಗ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಈಗ ಬಂದಿದ್ದಾರೆ. ಈಗ ಜಿಲ್ಲಾ ಚುನಾವಣಾಧಿಕಾರಿನೂ ಇದ್ದಾರೆ, ಅಬ್ಸರ್ವರು ಇದ್ದಾರೆ. ಈಗ ಅವರಿಗೆ ಹೋಗಿ ನಾನು ಪ್ರಶ್ನೆ ಮಾಡಿ ರಿಟರ್ನ್ ಅರ್ಜಿ ಕೊಡ್ತಾ ಇದ್ದೀನಿ. ನಾನು ಮಾಧ್ಯಮದಲ್ಲೆಲ್ಲ ನೋಡಿದಾಗ ನಂದು 2ನೇ ಸೀರಿಯಲ್ ನಂಬರ್ ಇರೋದ್ರಿಂದ ಇದನ್ನ ಸರಿ ಮಾಡಿಸಿ 1ನೇ ಸೀರಿಯಲ್ ನಂಬರ್ ತರಬೇಕು. ತರೋಕೆ ಈಗ ಸಕಾರಣ ಇದೆಲ್ಲ ಇದೆ ಅಂತ ಹೇಳಿ ಅವರಿಗೆ ಎಲ್ಲ ಬರ್ದು ಕೊಡ್ತಾ ಇದ್ದೀನಿ ಮೇಡಮ್ ಅವರೇ. ಎಸ್, ಅದರಲ್ಲಿ ನಿಮ್ಮ ಹೆಸರಿನ ಮೂಲಕವೂ ಕೂಡ ಅಂದ್ರೆ ನಂಜುಂಡಸ್ವಾಮಿ ಅನ್ನುವಂಥದ್ದು ಹೆಸರಿನ ಪ್ರಕಾರ ಹೇಳಿದ್ರು ಕೂಡ ನನಗೆ ಸೀರಿಯಲ್ ನಂಬರ್ 1 ಬರಬೇಕಿತ್ತು ಅಂತ ನೀವು ಹೇಳ್ತಾ ಇದ್ರಿ. ಹೌದು ಹೌದು. ಅಂದ್ರೆ ಇವಾಗ ಅಧಿಕೃತವಾಗಿ ನಿಮಗೆ ಮಾಹಿತಿ ಸಿಕ್ಕಿದ್ಯಾ ಅಂದ್ರೆ ನಿಮ್ಮ ಸೀರಿಯಲ್ ನಂಬರ್ ಬಗ್ಗೆ? ಇಲ್ಲ, ಅಧಿಕೃತವಾಗಿ ಸಿಕ್ಕಿಲ್ಲ. ಅದಕ್ಕೆ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಚೀಫ್ ಎಲೆಕ್ಷನ್ ಕಮಿಷನರ್ ಕೂಡ ಬಂದವರು ಇಲ್ಲಿ ಸಂಜೀವ್ ಕುಮಾರ್ ಸಾಹೇಬರು. ಅವ್ರನ್ನ ಭೇಟಿ ಮಾಡಿ ಈಗ ಮಾತಾಡಿ ಅವರು ಇಷ್ಟರಲ್ಲೇ ಸರಿಪಡಿಸ್ಕೊಟ್ರೆ ನನಗೇನು ತೊಂದರೆ ಇಲ್ಲ. ಅಥವಾ ಅಫಿಷಿಯಲ್ ಆಗಿ ನಾನು ಲೆಟರ್ ಕೇಳ್ತೀನಿ ಸೀರಿಯಲ್ ನಂಬರ್ 1, 2 ಏನ್ ಕೊಡಿ ಅಂತ ಹೇಳಿ. ಅದು ಕೊಟ್ಟ ಮೇಲೆ ನನಗಾಗಿರೋದ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ವಿಚಾರ ಮುಟ್ಟಿಸ್ತೀನಿ ಮೇಡಮ್. ಎಸ್, ಧನ್ಯವಾದ ನಂಜುಂಡಸ್ವಾಮಿ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. BSP ಅಭ್ಯರ್ಥಿ ನಂಜುಂಡಸ್ವಾಮಿ ಕೂಡ DC ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಚುನಾವಣಾಧಿಕಾರಿಯ ವಿರುದ್ಧ ಸೀರಿಯಲ್ ನಂಬರ್ ನನಗೆ 1 ನಿರೀಕ್ಷೆ ಮಾಡಿದ್ದೆ, ಆದರೆ ನನಗೆ 2 ನೀಡಿದ್ದಾರೆ, ಇದರಲ್ಲಿ ಅನ್ಯಾಯವಾಗಿದೆ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಅಧಿಕೃತವಾಗಿ ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಅಧಿಕೃತವಾಗಿ ಮಾಹಿತಿ ಬಂದ ಮೇಲೆ ನಾನು ನನ್ನ ಅಸಮಾಧಾನವನ್ನ ಹೊರಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ. ಎಸ್ ತಿಮ್ಮೇಗೌಡ, ಈಗ ನಂಜುಂಡಸ್ವಾಮಿ ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಸೊ ಯಾವ ರೀತಿಯ ಗೊಂದಲದ ಗೂಡಾಗಿದೆ?
ಭವನ ಅಂತಂದ್ರೆ ನಂಜುಂಡಸ್ವಾಮಿಯವರು ಮಾಡತಕ್ಕಂಥ ಒಂದು ಆರೋಪದಲ್ಲಿ ಕ್ರಮ ಸಂಖ್ಯೆಯ ವಿಚಾರವಾಗಿ ಇವರು ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಅಂತಂದ್ರೆ ಕಾರಣಗಳು ಅಂತಂದ್ರೆ ರಾಷ್ಟ್ರೀಯ ಪಕ್ಷವಾಗಿ BSP ಇದೆ, ಅವರು ರಾಷ್ಟ್ರೀಯತೆಯಲ್ಲಿ ಒಂದು ಈಗ ದೇಶಕ್ಕೆ ಹೋಲಿಸಿದ್ರೆ ಸ್ಥಾನಮಾನ 3ನೇ ಪಕ್ಷವಾಗಿ ಪಡ್ಕೊಂಡಿದ್ದಾರೆ. ಸೊ ಆ ವಿಚಾರವೂ ಕೂಡ ನನಗೆ ಕ್ರಮ ಸಂಖ್ಯೆ ನಂಬರ್ 1 ಬರಬೇಕು. ಏನಿವಾಗ ಮಂಡ್ಯ ಲೋಕಸಭಾ ಕಣದಲ್ಲಿ ಇರತಕ್ಕಂಥ 34 ಜನ ಅಭ್ಯರ್ಥಿಗಳಲ್ಲಿ ಕ್ರಮ ಸಂಖ್ಯೆ ನಮಗೆ ಆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬರಬೇಕು. ನಂತರದಲ್ಲಿ ನನ್ನ ಹೆಸರನ್ನು ನೋಡ್ತಾ ಹೋದ್ರೆ ಕೂಡ ಆ ಒಂದು ಹೆಸರಿನ ಒಂದು ಮಾಹಿತಿ ಪ್ರಕಾರ ನನಗೆ ಕ್ರಮ ಸಂಖ್ಯೆ 2 ಸಿಕ್ಕಿದೆ. ಸೊ ಕ್ರಮ ಸಂಖ್ಯೆಯಲ್ಲಿ ಕೊಡುವಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಒಂದು ತಪ್ಪನ್ನ ಮಾಡಿದ್ದಾರೆ, ಒಂದು ಗೋಲ್ಮಾಲನ್ನ ಮಾಡಿದ್ದಾರೆ. ಇದರ ವಿರುದ್ಧ ಈಗಾಗಲೇ ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರನ್ನ ಭೇಟಿ ಮಾಡಿ ದೂರನ್ನ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತಾಡಿದ್ದಾರೆ. ಸೊ ಈಗಾಗಲೇ ಈ ಸುಮಲತಾ ಅಂಬರೀಶ್ ಅವರು ಗೋಲ್ಮಾಲ್ ಆರೋಪವನ್ನು DC ಅವರ ವಿರುದ್ಧ ಆರೋಪವನ್ನು ಮಾಡಿದ್ದು. ಅದಾದ ನಂತರದಲ್ಲಿ ಮತ್ತೊಂದು ಆರೋಪ ಮಂಡ್ಯ DC ಮಂಜುಶ್ರೀ ಅವರ ವಿರುದ್ಧ ಮತ್ತೊಂದು ಗೋಲ್ಮಾಲ್ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಈಗಾಗಲೇ ನಾಮಪತ್ರ ಪರಿಶೀಲನೆ ವಿಡಿಯೋ ಸಂಬಂಧಪಟ್ಟಂತೆ ಈಗಾಗಲೇ DC ಕಚೇರಿಯಲ್ಲಿ ಕೇಂದ್ರ ಚುನಾವಣಾಧಿಕಾರಿ ಮತ್ತೆ ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರು ಈಗಾಗಲೇ ನಾಮಪತ್ರ ಪರಿಶೀಲನೆಯ ಅಂದ್ರೆ 45 ನಿಮಿಷಗಳ ಪೂರ್ತಿ ಪ್ರಮಾಣದ ವಿಡಿಯೋವನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಅಲ್ಲಿ ತಪ್ಪು ಕಂಡು ಬಂದಲ್ಲಿ ಯಾರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಭಾವನಾ. ಎಸ್, ಧನ್ಯವಾದ ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿಗೆ.